ಸಿಗದ ನಿನ್ನೆಯ ಸಿಗುವ ನಾಳೆಯ ಮಧ್ಯೆ ಸಿಕ್ಕಿರುವ ಈ ಕ್ಷಣವನ್ನು ಸುಂದರವಾಗಿಸಿಕೊಳ್ಳಿ ಅಂತ ಹೇಳುತ್ತಾ ನಾನು ಇತ್ತೀಚೆಗೆ ಮಾಡಿದಂತಹ ಕುದುರೆಮುಖ ಟ್ರೆಕ್ಕಿನ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದರ ಕಂಪ್ಲೀಟ್ ಪ್ರಾಸೆಸ್ ಏನು, ಹಾಗೂ ಇದರ ಸುತ್ತಮುತ್ತ ಸಿಗುವಂಥ ವ್ಯೂಗಳು, ಹಾಗೂ ಅಲ್ಲಿ ಇರುವ ಜನಗಳ ಎಕ್ಸ್ಪೀರಿಯನ್ಸು, ನಾವು ಅಲ್ಲಿಗೆ ಹೇಗೆ ಹೋದ್ವಿ ಅಂತೆಲ್ಲ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಕುದುರೆಮುಖ ಟ್ರೆಕ್ ಒಂದು ಮಾಡರೇಟ್ ಟು ಡಿಫಿಕಲ್ಟ್ ಲೆವೆಲ್ ಟ್ರೆಕ್ಕಿಂಗ್ ಆಗಿರುತ್ತೆ. ಇದಕ್ಕೆ ನಾವು ಟಿಕೆಟನ್ನು ಮೊದಲೇ ಪ್ರೀ ಬುಕ್ ಮಾಡ್ಕೊಂಡಿರಬೇಕಾಗುತ್ತೆ. ನಾವು ನಮ್ಮ ಜರ್ನಿನ ಬೆಳಗ್ಗೆ 4 ಗಂಟೆ ಹಾಗೆ ಸ್ಟಾರ್ಟ್ ಮಾಡಿದ್ವಿ ಕಾರ್ಕಳದಿಂದ. ಒಂದು 2 ಗಂಟೆ ಇದೆ ನಾವು ಕುದುರೆಮುಖ ರೀಚ್ ಆಗಬೇಕಂತ ಹೇಳಿದ್ರೆ. ಸೊ ಅಲ್ಲಿ ಬಂದು ನಾವು ಕೆಲವೊಂದು ಪ್ರೊಸೀಜರ್ಸನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಾವು ಜೆರಾಕ್ಸ್ ಕಾಪಿ, ನಮ್ಮದು ಆಧಾರ್ ಕಾರ್ಡ್ ಇದ್ದು ಅಥವಾ ಎನಿ ಗೌರ್ಮೆಂಟ್ ಐಡಿದು ಜೆರಾಕ್ಸ್ ಕಾಪಿ ಮತ್ತು ಟಿಕೆಟಿದ್ದು ಜೆರಾಕ್ಸ್ ತಗೊಂಡು ನಾವು ಫಾರೆಸ್ಟ್ ಆಫೀಸಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರೆಡಿ ಆದ್ವಿ. ಎಲ್ಲ ಜೆರಾಕ್ಸ್ ಎಲ್ಲ ತೊಗೊಂಡಿದ್ವಿ. ಆಮೇಲೆ ಆಫ್ ರೋಡಿಂಗ್ ಇರುತ್ತೆ ಸ್ವಲ್ಪ. ಸೊ ಜೀಪ್ ಅವರು 2000 ಪರ್ ಲೈಕ್ 1 ಟ್ರಿಪ್ಪಿಗೆ ತಗೊಳ್ತಾರೆ. ಸೊ ನಾವು ಆಫ್ ರೋಡಿಂಗ್ ಮಾಡಿ ಆಮೇಲೆ ನಾವು ಆ ಪ್ಲೇಸನ್ನು ರೀಚ್ ಆಗಬೇಕಾಗುತ್ತೆ. ಇದು ಕುದುರೆಮುಖ ಟ್ರೆಕ್ ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲೊಂದು ಚೆಕ್ ಪಾಯಿಂಟ್ ಇರುತ್ತೆ. ನಾವು ಪ್ರೀ ಬುಕ್ ಮಾಡಿದಂತಹ ಟಿಕೆಟನ್ನು ಇಲ್ಲಿ ತೋರಿಸ್ಬೇಕು. ಆಮೇಲೆ ಒಂದು ಯುನಿಕ್ ಐಡೆಂಟಿ ಕಾರ್ಡ್ ನಮ್ಗೆ ಕೊಡ್ತಾರೆ. ಹಾಗೆ ಈ ಟ್ರೆಕ್ಕಿಂಗ್ಗೆ ಗೈಡ್ ಇಡ್ತಾರೆ. 10 ಜನಕ್ಕೊಂದು ಗೈಡ್ ಫೀಸ್ ಬಂದು 1000 ರೂಪೀಸ್. ನಾವು ಫುಲ್ ಜೋಶಲ್ಲೇ ನಮ್ಮ ಟ್ರೆಕ್ಕಿಂಗನ್ನು ಸ್ಟಾರ್ಟ್ ಮಾಡಿದ್ವಿ. ಇದು 11+11 22 ಕಿಲೋಮೀಟರ್ಸ್, 22 ಕಿಲೋಮೀಟರ್ನ ಟ್ರೆಕ್ ಇದಾಗಿರುತ್ತೆ. ನಾವೊಂದು 8 to 9 ಸ್ಟ್ರೀಮನ್ನು ಕ್ರಾಸ್ ಮಾಡಬೇಕಾಗುತ್ತೆ. ತುಂಬ ಬ್ಯೂಟಿಫುಲ್ ಆದ ವ್ಯೂವನ್ನು ನಾವು ನೋಡಿಕೊಂಡು ಈ ಟ್ರೆಕ್ಕನ್ನು ಮಾಡ್ತೀವಿ. ಸೊ ಇದು ಒಂದು ಮಾಡರೇಟ್ ಟು ಡಿಫಿಕಲ್ಟ್ ಲೆವೆಲ್ ಟ್ರೆಕ್ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ಬೋದು ಇಲ್ಲಿ ಫಸ್ಟ್ ರಿವರ್ ಸ್ಟ್ರೀಮ್ ನಮ್ಗೆ ಸಿಕ್ತು. ನೀರಂತೂ ಭಾಳ ಪರಿಶುದ್ಧವಾಗಿದೆ. ಹಾಗೆ ಲೀಚಸ್ ಕೂಡ ಇದ್ದಾವೆ ಆಯಿತಾ. ಸ್ವಲ್ಪ ಸಾಲ್ಟ್ ವಾಟರ್ ಎಲ್ಲ ತಗೊಂಡು ಹೋಗಿ. ಏನು ಗೊತ್ತಾ ಗೈಸ್, ಇದು 11 ಕಿಲೋಮೀಟರ್ ಇದೆ. ಇನ್ನು 1 ಕಿಲೋಮೀಟರ್ ಕೂಡ ಬರಲಿಲ್ಲ. ಬಟ್ 1 ಗಂಟೆಗೆ ನಾವಲ್ಲಿ ರೀಚ್ ಆಗಬೇಕು. ಹಸಿರಿನ ಬನಸಿರಿಯೇವನಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಜಸ್ಟ್ 5 more kilometers to go guys. ಈ ಟ್ರೆಕ್ ಮಾಡೋರು ಸ್ನ್ಯಾಕ್ಸ್, ಫ್ರೂಟ್ಸ್ ಎಲ್ಲ ತಗೊಳ್ಳೇಬೇಕು. ನೀವು ಅದನ್ನು ಕ್ಯಾರಿ ಮಾಡ್ಕೊಂಡಿರಿ, ಯಾಕಂದರೆ ತುಂಬ ಸುಸ್ತಾಗುತ್ತೆ ಈ ಟ್ರೆಕ್ಕಲ್ಲಿ. ಸೊ ನಾನು ಆ್ಯಪಲ್ಲು ಮತ್ತು ಚಾಕ್ಲೇಟ್ಸ್ ಎಲ್ಲ ತುಂಬ ಚೆಂದ ಇದೆ ಆಯಿತಾ ವ್ಯೂ. ವರ್ತ್ ದ ಟ್ರೆಕ್ ಅಂತ ಹೇಳ್ತಾರಲ್ಲ ಆ ಥರ. ನಾವು ಇನ್ನೂ ತಲುಪಲಿಲ್ಲ, ಇನ್ನೂ 4 ಕಿಲೋಮೀಟರ್ಸ್ ಇದೆ. ಬಟ್ ಇವಾಗಲೇ ವ್ಯೂ ಅಂತೂ ಭಾಳ ಚೆನ್ನಾಗಿದೆ. ಆದರೆ ನೀವು ದಾರಿಯಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಜಾಗೃತಿ, ಯಾಕಂದರೆ ತುಂಬ ಕೆಸರುಗಳು ತುಂಬಿದೆ. ಅದಾದಮೇಲೆ ಗೈಡ್ ಹೇಳ್ತಾಯಿದ್ರು ಹಾವುಗಳು ಕೂಡ ಇರುತ್ತೆ ಅಂತ ಹೇಳಿ. ಅಂದರೆ ಜಾಗೃತಿ ಆಗಿರಬೇಕಷ್ಟೇ. ಕೈ ಅಂದಾಡ್ತದೆ. ಹಾಂ, ಅದೇನೋ ಅಂತಾರಲ್ಲ, ದೂರದ ಬೆಟ್ಟ ಕಣ್ಣಿಗೆ ನಿನ್ನೊಳಗೆ ಅಂತ, ಹಾಗೆ ಆಗಿದೆ ಇದು. ಇಷ್ಟೇ ಅಲ್ಲ ಅಂದ್ಬಿಟ್ಟು ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಇದೊಂದು ಪೀಕ್ ಇದೆಯಲ್ಲ, ಇದು ಲಾಸ್ಟ್ ಪೀಕ್ ಹತ್ತಕ್ಕಿರೋದು ನಾವು. ಇದು ಒಂದು 1 ಕಿಲೋಮೀಟರ್ಸ್ ಇದೆ ಮೇಲೆ ಹತ್ತಕ್ಕೆ. ಸೊ ಅಲ್ಲಿಂದ ವ್ಯೂ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನನ್ನ ಕ್ಯಾಮರಾದಲ್ಲಿ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ, ಅದೇ ನೀವು ಬರಿಗಣ್ಣಲ್ಲಿ ಎಷ್ಟು ಚೆನ್ನಾಗಿರ್ಬೋದು ಅಂತ ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. ಇಟ್ಸ್ ವರ್ತ್ ಅಂತಲೇ ಹೇಳ್ಬೋದು. ಒಂದು 11 ಕಿಲೋಮೀಟರ್ ಬಂದು ಈ ಥರ ವ್ಯೂಗಳನ್ನು ನೋಡೋದು, ಇಟ್ಸ್ ಜಸ್ಟ್ ಆಸಮ್. ಗೈಸ್, ನಾವು ರೀಚ್ ಆದ್ವಿ ಪೀಕ್. ಫುಲ್ ಸ್ನೋ ಇದಾಯ್ತಾ, ಏನು ಕಾಣಿಸ್ತಿಲ್ಲ. ಹೇಗಿತ್ತು ಪ್ರದ್ಯುಮ್ನ 11 ಕಿಲೋಮೀಟರ್? ಒನ್ ಆಫ್ ದ ಟಫೆಸ್ಟ್ ಟ್ರೆಕ್ಕಿಂಗ್. ಬಟ್ ನನ್ನ ಮನೇಲಿ ತಿಂಡಿ ಬೇರೆ ತಿಂದು ಬಂದಿರಲಿಲ್ಲ. ಒಂದೆರಡು ಸೇಬ್ ಕೊಟ್ಟಲು, ಅದರಲ್ಲಿ ಮೇಲೆ ಬಂದಿದ್ದೇನೆ. ಈಗ ಇಡ್ಲಿ ತಿಂದು ಇನ್ನೊಮ್ಮೆ ಶುರು ಮಾಡಬೇಕು ಇಳಿಲಿಕ್ಕೆ. ಅದೇ ನಾವು ಟ್ರೆಕ್ ಮಾಡೋ ಗೊತ್ತಾಗಲ್ಲ ಆಯ್ತಾ, ಅದ್ರ ಇಂಟೆನ್ಸಿಟಿ ಎಷ್ಟಿದೆ ಅಂತ. ಬಟ್ ಕಷ್ಟ ಮಾಡರೇಟ್ ಅಂತೆಲ್ಲ ಕಷ್ಟ ಇದೆ ಇದು ಟ್ರೆಕ್. ಮಾಡರೇಟ್ ಟು ಡಿಫಿಕಲ್ಟ್, ಬಿಗಿನರ್ಸಿಗಂತೂ ಸಾಧ್ಯನೇ ಇಲ್ಲ.
ಫುಲ್ ಆನ್ ಎನರ್ಜಿ. ಈಗ ಇಳಿಬೇಕು 11 ಕಿಲೋಮೀಟರ್. ಎಲ್ಲ ಇಡ್ಲಿ ತಿಂದು ಸ್ನ್ಯಾಕ್ಸ್ ತಿಂದು ವಿ ಆರ್ ರೆಡಿ ಟು ಗೆಟ್ ಡೌನ್. ಅಮೇಝಿಂಗ್ ಟ್ರೆಕ್ ಆಯಿತಾ. ಈಗ ಪುನಃ 11 ಕಿಲೋಮೀಟರ್, ಬಟ್ ಇಟ್ ಇಸ್ ವರ್ತ್. ಇವಾಗ ಟೈಮ್ 3:30 ಆಗಿದೆ. ಎಲ್ಲ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟಿಲ್ 5 more ಕಿಲೋಮೀಟರ್ಸ್. ಫೈನಲಿ ಎಂಡೆಡ್ ದ ಟ್ರೆಕ್. 22 ಕಿಲೋಮೀಟರ್ಸ್. ಇಟ್ಸ್ ಲೈಕ್ ಹಾಫ್ ಮ್ಯಾರಥಾನ್ ಆಯಿತಾ. ಸಾಕಾಯಿತು. ನನ್ನ ಲೆಗ್ ಕೂಡ ಆ್ಯಕ್ಚುಲಿ ನೀ ಸ್ಪ್ರೈನ್ ಆಗಿಬಿಟ್ಟಿದೆ, ಆಗ್ತಾನೇ ಇಲ್ಲ. ದಿಸ್ ಇಸ್ ಮೈ ಲಾಂಗೆಸ್ಟ್ ಟ್ರೆಕ್ ಆಯಿತಾ. ಫಸ್ಟ್ ಟೈಮ್ ನಾನು ಎಷ್ಟು ದೂರ ಹೋಗಿದ್ದು ಅಂದರೆ 22 ಕಿಲೋಮೀಟರ್ಸ್. ಇಟ್ಸ್ ವರ್ತ್ ಇಟ್. ಇದಾಗಿತ್ತು ನನ್ನ ಕುದುರೆಮುಖ ಟ್ರೆಕ್ಕಿನ ಕಂಪ್ಲೀಟ್ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.